ಹರೇ ರಾಮ್ ಪೀಪಲ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತೊಂದು ಸ್ಪೆಷಲ್ ಟಾಪಿಕ್ ಇಟ್ಕೊಂಡು ಈ ವಿಡಿಯೋನ ಮಾಡ್ತಾ ಇದ್ದೀನಿ. ಯಾವ ಟಾಪಿಕ್ ಅಂತಂದ್ರೆ ಫೇಸ್ ಸ್ಕಿನ್ ಟೈಪ್ ಯಾವುದು ಹಾಗೆ ಸ್ಕ್ಯಾಲ್ಪ್ ಟೈಪ್ ಯಾವುದು ಅಂತ ಕಂಡುಹಿಡಿಯೋದು. ಸೊ ಇದರಲ್ಲಿ ಯಾಕೆ ಕಂಡುಹಿಡ್ಕೋಬೇಕು, ಈಗ ನಮ್ಮ ಬಗ್ಗೆ ನಮಗೆ ಗೊತ್ತಿರಬೇಕು. ನಮ್ಮ ಫೇಸ್ ಟೈಪ್ ಯಾವುದು, ಫೇಸ್ ಸ್ಕಿನ್ ಟೈಪ್ ಯಾವುದು, ಸ್ಕ್ಯಾಲ್ಪ್ ಟೈಪ್ ಏನು ಅಂತ. ಓಕೆನಾ? ಯೂಶಲಿ ಏನಕ್ಕೆ ಇದು ಹೆಲ್ಪ್ ಆಗುತ್ತೆ ಅಂತ ಹೇಳಿದ್ರೆ, ಇವಾಗ ನಿಮ್ದೇನೋ ಒಂದು ಒಕೇಶನ್ ಇರುತ್ತೆ, ಪ್ರೊಫೆಷ್ನಲ್ ಆರ್ಟಿಸ್ಟ್ನ ಬುಕ್ ಮಾಡಿರ್ತೀರಾ ಮೇಕಪ್ಗೆ. ಏನಾಗತ್ತೆ, ಈಗ ಫ್ರೆಶ್ ಆಗಿ ಆರ್ಟಿಸ್ಟ್ ಬಂದರೆ ಅವರಿಗೆ ನಿಮ್ಮ ಸ್ಕಿನ್ ಟೈಪು ಗೊತ್ತಾಗಲ್ಲ. ಯಾಕೆ ಗೊತ್ತಾಗಲ್ಲ ಅಂತ ಹೇಳ್ತೀನಿ. ಫೇಸ್ ವಾಶ್ ಮಾಡಿ, ಹೇರ್ ವಾಶ್ ಮಾಡಿ ಬಂದ ತಕ್ಷಣ ನಿಮ್ಮ ಸ್ಕಿನ್ ಟೈಪ್ ಯಾವುದು ಅಂತ ಗೊತ್ತಾಗೋದಿಲ್ಲ. ಯಾಕಂದರೆ ವಾಶ್ ಆಗಿರುತ್ತೆ, ಹಾಗಾಗಿ ಅದು ಹೇಗೆ ಅಂತ ಗೊತ್ತಿರಲ್ಲ. ಸೊ ಇದ್ರ ಬಗ್ಗೆ ನಿಮಗೆ ನೀವೇ ತಿಳ್ಕೊಂಡ್ರೆ, ಆರ್ಟಿಸ್ಟ್ ನಿಮ್ಮನ್ನ ಕೇಳಿದಾಗ ನಿಮ್ಮ ಸ್ಕಿನ್ ಟೈಪ್ ಯಾವುದು ಅಂತ ಕೇಳಿದಾಗ ಹೇಳಲಿಕ್ಕೆ ನಿಮಗೆ ಹೆಲ್ಪ್ ಆಗುತ್ತೆ. ಸೊ ಬೇಸಿಕಲಿ 4 ಟೈಪ್ಸ್ ಇರುತ್ತೆ, ಸ್ಕ್ಯಾಲ್ಪ್ ಟೈಪ್ ಮತ್ತು ಸ್ಕಿನ್ ಟೈಪ್. ಓಕೆನಾ? ಅದರಲ್ಲಿ ಸ್ಕ್ಯಾಲ್ಪ್ ಅಂದರೆ ಇದಿಷ್ಟು ಜಾಗ ಮಾತ್ರ, ಸ್ಕಿನ್ ಟೈಪ್ ಅಂದರೆ ಫೇಸ್. ಸೊ ಇವಾಗ ಸ್ಕ್ಯಾಲ್ಪಿಗೂ ಸ್ಕಿನ್ ಟೈಪ್ಗೂ ಲಿಂಕ್ ಇದೆ, ಸಂಬಂಧ ಇರುತ್ತೆ. ಓಕೆ, ಸೊ ಹೇಗೆ ಲಿಂಕ್ ಇರುತ್ತೆ ಅನ್ನೋದು ನಾ ಹೇಳ್ತಾ ಹೋಗೋದ್ರ ಮೇಲೆ ನಿಮಗೆ ಗೊತ್ತಾಗುತ್ತೆ. ನೆಕ್ಸ್ಟ್ ಏನಂದರೆ 4 ಟೈಪ್ ಇರುತ್ತೆ ಅಂತ ನಾ ಹೇಳಿದೆ. ಸೊ 4 ಟೈಪ್ ಯಾವ್ದ್ಯಾವುದು ಅಂದರೆ, ಒಂದು ನಾರ್ಮಲ್ ಟೈಪ್, ಒಂದು ಆಯಿಲಿ ಟೈಪ್, ಒಂದು ಡ್ರೈ ಟೈಪ್, ಇನ್ನೊಂದು ಕಾಂಬಿನೇಷನ್. ಸೊ ಅಲ್ಲಿಗೆ ಈಗ ನಾರ್ಮಲಿಗೆ ಬರ್ತೀನಿ. ನಾರ್ಮಲ್ ಅಂತಂದರೆ ನಿಮ್ಮ ಸ್ಕಾಲ್ ಟೈಪ್ ಕೂಡ ನಾರ್ಮಲ್ ಇರುತ್ತೆ, ಹಾಗೆ ಫೇಸ್ ಕೂಡ ನಾರ್ಮಲ್ ಇರುತ್ತೆ. ಯಾವುದೇ ಥರದ್ದು ತೊಂದರೆಗಳು ಜಾಸ್ತಿ ಇರೋದಿಲ್ಲ, ನಾರ್ಮಲ್ ಆಗಿ ಇರುತ್ತೆ. ಇನ್ನೊಂದು ಆಯಿಲಿ ಟೈಪ್ ಅಂತಂದರೆ ನಿಮ್ಮ ಸ್ಕ್ಯಾಲ್ಪ್ ಕೂಡ ಆಯಿಲಿ ಆಗಿರುತ್ತೆ, ನಿಮ್ಮ ಸ್ಕಿನ್ ಕೂಡ, ಫೇಸ್ ಸ್ಕಿನ್ ಕೂಡ ಆಯಿಲಿ ಆಗುತ್ತೆ. ಆಯಿಲಿ ಬರೋದು ಶೈನಿಂಗ್ ಕಾಣುತ್ತಲ್ಲ ಮುಖದ ಮೇಲೆ, ಅದು ಆಯಿಲಿ ಇರೋದು. ಸ್ವೆಟ್ ಆಗೋದು ಬೇರೆ, ಆಯಿಲಿ ಬರೋದು ಬೇರೆ. ಓಕೆನಾ? ಈಗ ಸ್ಕಲ್ಪಲ್ಲಿ ಆಯಿಲಿ ಹೇಗಾಗುತ್ತೆ ಅಂದರೆ, ಈಗ ಇವತ್ತು ಹೇರ್ ವಾಶ್ ಮಾಡಿದ್ದೀರಿ ಅಂದರೆ ನಿಮಗೆ ನಾಳೆಗೇನೆ ಆಯಿಲ್ ಆಗಿಬಿಡುತ್ತೆ, ತುಂಬ ಆಯಿಲ್ ಆಗುತ್ತೆ. ಅದನ್ನು ಸೀಬಮ್ ಪ್ರೊಡಕ್ಷನ್ ಅಂತ ಹೇಳ್ತಾರೆ. ಓಕೆನಾ? ಸೀಬಮ್ ಪ್ರೊಡಕ್ಷನ್ ಆಗೋದು ಜಾಸ್ತಿ ಆದರೆ ಸೊ ನಿಮ್ಮ ಫೇಸಲ್ಲಿ ಕೂಡ ಆಯಿಲಿ ಸ್ಕಿನ್ ಟೈಪ್ ಆಗಿರುತ್ತೆ. ಸೊ ಎರಡಕ್ಕೂ ಲಿಂಕ್ ಹೇಗೆ ಅಂತ ಈ ಥರ, ನಾರ್ಮಲ್ ಸ್ಕಲ್ಪ್ ಇದ್ದರೆ ನಾರ್ಮಲ್ ಸ್ಕಿನ್ ಟೈಪ್ ಇರುತ್ತೆ, ಆಯಿಲಿ ಸ್ಕಲ್ಪ್ ಟೈಪ್ ಇದ್ದರೆ ಆಯಿಲಿ ಸ್ಕಿನ್ ಇರುತ್ತೆ. ಸೊ ಒಂದಕ್ಕೊಂದು ಲಿಂಕ್ ಇರೋದು ಈ ಥರ. ಸೊ ನೆಕ್ಸ್ಟು ಡ್ರೈ ಸ್ಕಿನ್ ಟೈಪು, ಡ್ರೈ ಹೇರ್ ಟೈಪ್ ಅಂತ ಅಂದರೆ, ಈಗ ಸ್ಕಲ್ಪ್ ಡ್ರೈ ಆಗಿದ್ದರೆ, ಡ್ರೈನೆಸ್ ಜಾಸ್ತಿ ಇದ್ದರೆ ಆಬ್ವಿಯಸ್ಲಿ ಫೇಸು ಕೂಡ ಡ್ರೈ ಇರುತ್ತೆ. ಹೇಗೆ ಡ್ರೈ ಕಂಡುಹಿಡಿಯೋದು ಅಂದರೆ, ನೀವು ಹೆಡ್ ಬಾತ್ ಮಾಡಲಿ, ಏನೇ ಮಾಡಲಿ, ನಿಮ್ಮ ಸ್ಕಲ್ಪಲ್ಲಿ ಡ್ಯಾಂಡ್ರಫ್ ಜಾಸ್ತಿ ಆಗುತ್ತೆ, ಡ್ರೈ ಆಗುತ್ತೆ, ರ್ಯಾಷಸ್ ಇರುತ್ತೆ, ರೆಡ್ನೆಸ್ ಜಾಸ್ತಿ ಆಗುತ್ತೆ. ಫೇಸು ಕೂಡ ರೆಡ್ನೆಸ್ ಜಾಸ್ತಿ ಆಗುತ್ತೆ, ಕ್ರ್ಯಾಕ್ ಬರುತ್ತೆ, ಡ್ರೈ ಆಗಿರುತ್ತೆ. ನೀವೇನು ಹಚ್ಚಿದ್ರದ್ದು ಡ್ರೈ ಆಗುತ್ತೆ, ಇರಿಟೇಷನ್ ಆಗುತ್ತೆ. ಸೊ ಅದು ಡ್ರೈ ಸ್ಕಿನ್ ಟೈಪ್, ಹಾಗೆ ಡ್ರೈ ಸ್ಕಲ್ಪ್ ಟೈಪ್. ಸೊ ಅದನ್ನು ನೀವೇನು ಮಾಡೋಕ್ಕಾಗಲ್ಲ. ಆ್ಯಕ್ಚುಲಿ ಹೇಳಬೇಕಂದ್ರೆ ಏನು ಮಾಡೋಕ್ಕಾಗಲ್ಲ, ನೀವು ಕೇರ್ ಮಾಡಬೇಕಾಗುತ್ತೆ, ಸ್ಕಿನ್ ಕೇರು, ಹೇರ್ ಕೇರು ಮಾಡಬೇಕಾಗತ್ತೆ. ಸೊ ನೆಕ್ಸ್ಟು ಕಾಂಬಿನೇಷನ್ ಹೆಂಗೆ ಕಂಡುಹಿಡಿಯೋದು ಅಂದರೆ, ಸ್ವಲ್ಪ ಆಯಿಲಿ ಸ್ವಲ್ಪ ನಾರ್ಮಲ್ ಅಂತ ಇರುತ್ತೆ. ನಾರ್ಮಲ್ ಸ್ಕಿನ್ನೇ, ಅದು ಡ್ರೈ ಇರಲ್ಲ, ಫುಲ್ ಆಯಿಲಿನೂ ಇರೋದಿಲ್ಲ. ಸೊ ಸ್ವಲ್ಪ ಆಯಿಲ್ ಇರುತ್ತೆ, ಸ್ವಲ್ಪ ನಾರ್ಮಲ್ ಸ್ಕಿನ್ ಇರುತ್ತೆ. ಅದು ಹೇಗೆ ಅಂತ ಅಂದರೆ, ನಿಮ್ಮ ಫೇಸಲ್ಲಿ ಈ ನೋಸು ಇಲ್ಲಿ ಮಾತ್ರ ಆಯಿಲಿ ಇರುತ್ತೆ, ಶೈನ್ ಹೊಡಿತಾ ಇರುತ್ತೆ. ಸೊ ಹೈಲೈಟಿಂಗ್ ಮಾಡ್ದಂಗೆ ಶೈನ್ ಹೊಡಿತಾ ಇರುತ್ತೆ ಇಲ್ಲಿ, ಅಷ್ಟು ಮಾತ್ರ. ಮತ್ತು ಸ್ಕ್ಯಾಲ್ಪಲ್ಲೂ ಅಷ್ಟೇ, ಇಷ್ಟು ಮಾತ್ರ ನಿಮ್ಗೆ ಆಯಿಲಿ ಇರುತ್ತೆ, ಹೇರ್ ಫುಲ್ ಡ್ರೈ ಇರುತ್ತೆ. ಈಗ ನನ್ನ ಸ್ಕಿನ್ ಟೈಪ್ ನಾನು ಹೇಳಬೇಕು ಅಂದರೆ, ಈಗ ನಂದು ಕಾಂಬಿನೇಷನ್ ತೋರ್ಸೋಕ್ಕೆ ನನಗೆ ಈಗ ಎಕ್ಸಾಂಪಲ್ ಸಿಕ್ಕಿದೆ. ಸೊ ಇಲ್ಲಿ ನೋಡಿ, ನಾನು ಫುಲ್ಲು ಆಯಿಲಿ, ನಾನು ಕೂಮ್ ಮಾಡ್ತೀನಿ ಈಗ. ಸೊ ನೋಡಿ, ಫುಲ್ಲು ಆಯಿಲ್. ಓಕೆ, ಫುಲ್ಲು ಆಯಿಲ್ ಇದೆ. ಇಲ್ಲಿ ನೋಡಿ, ಇದಿಷ್ಟು ಡ್ರೈ ಇದೆ. ಸೊ ಗೊತ್ತಾಗ್ತಾ ಇದೆಯಾ, ಇಷ್ಟು ಡ್ರೈ ಇದೆ. ಸೊ ಇದು ಕಾಂಬಿನೇಷನ್. ನನಗೆ ಏನಾಗುತ್ತೆ, ಬರೀ ಇದಿಷ್ಟು ಜಾಗ ಮಾತ್ರ ಆಯಿಲಿ ಅನ್ಸುತ್ತೆ, ಇಲ್ಲಾಂದರೆ ಇಲ್ಲಿ ಸ್ವೆಟ್ಟು ಬರುತ್ತೆ, ಆಯಿಲಿ ಮಿಕ್ಸ್ ಆಗುತ್ತೆ. ಇದಿಷ್ಟು ಜಾಗ ಮಾತ್ರ ಆಯಿಲ್, ಬಾಕಿ ಎಲ್ಲ ನಾರ್ಮಲ್ ಇರುತ್ತೆ. ಸೊ ಇದು ಕಾಂಬಿನೇಷನ್. ಸೊ ಇವಾಗ ಇದು ಹೇಗೆ ನಂಗೆ ಆಯಿಲ್ ಕಾಂಬಿನೇಷನ್ ಸ್ಕಿನ್ ಸ್ಟಾರ್ಟ್ ಆಗುತ್ತೆ ಅಂದರೆ, ಇವಾಗ ಹೆಡ್ ಬಾತ್ ಇವತ್ತು ಮಾಡಿದರೆ 2 ಡೇಸ್ ಬಿಟ್ಟು ನನಗೆ ಆಯಿಲ್ ಸಿಬಮ್ ಪ್ರೊಡಕ್ಷನ್ ಸ್ಟಾರ್ಟ್ ಆಗುತ್ತೆ. ಸೊ ಸಿಬಮ್ ಪ್ರೊಡಕ್ಷನ್ ಆದಾಗ 3rd ಡೇಗೆ ಸಿಬಮ್ ಪ್ರೊಡಕ್ಷನ್ ಆಗುತ್ತೆ, 2nd ಡೇಗೇನೆ ಆಗಲ್ಲ. ಆಯಿಲಿ ಇರೋರಿಗೆ ಮಾತ್ರ 2nd ಡೇನೇ ಆಗುತ್ತೆ. ಸೊ ಇದು ಕಂಡುಹಿಡ್ಕೊಳ್ಬೇಕು ನಮ್ದು ಯಾವ ಥರ. ಇವಾಗ ಹೆಡ್ ಬಾತ್ ಮಾಡಿ
ನೆಕ್ಸ್ಟ್ ಡೇಗೆ ಏನಾಗ್ತಿದೆ, ಸೊ ಡ್ರೈನೆಸ್ ಇದೆಯಾ ಏನಿದೆ ಅದು ಆಟೋಮೆಟಿಕ್ಲಿ ಗೊತ್ತಾಗುತ್ತೆ, ನಮ್ಮ ಸ್ಕಿನ್ ಯಾವುದು ಅಂತ ಗೊತ್ತಾಗುತ್ತೆ. ಸೊ ಇದು ನಮಗೆ ಗೊತ್ತಿದ್ರೆ ನಾವು ಆರ್ಟಿಸ್ಟ್ ಹತ್ರ ಹೇಳಿದ್ರೆ ಅವ್ರಿಗೆ ಹೆಲ್ಪ್ ಆಗುತ್ತೆ, ಯಾವ ಥರ ಮೇಕಪ್ ಮಾಡಬೇಕು ಅಂತ ಅವಾಗ ಅವ್ರಿಗೆ ಗೊತ್ತಾಗುತ್ತೆ. ಸೊ ಈ ವಿಷಯಗಳು ನಿಮ್ಗೆ ಇಷ್ಟ ಆಗಿದ್ದಲ್ಲಿ ಪ್ಲೀಸ್ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಬೆಲ್ ಐಕನ್ನ ಪ್ರೆಸ್ ಮಾಡಿ. ನೆಕ್ಸ್ಟ್ ವಿಡಿಯೋದಲ್ಲಿ ನಿಮ್ಮ ಜೊತೆ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್.